ಸಣ್ಣ ಮಕ್ಕಳು ಪದೇ ಪದೇ ಅಳ್ತಾ ಇರ್ತಾರೆ, ಇದು ಕಾಮನ್. ಆದ್ರೆ ಕೆಲ ಮಕ್ಕಳು ತುಂಬಾ ಸೈಲೆಂಟ್ ಆಗಿರ್ತಾರೆ, ಅಳೋದೇ ಇಲ್ಲ. ನಿಮ್ಮ ಮಕ್ಕಳು ಅಳದೆ ಸೈಲೆಂಟ್ ಆಗಿದ್ರೆ ಎಚ್ಚರ ವಹಿಸೋದು ಮುಖ್ಯ. ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಕೆಲ ಮಕ್ಕಳು ಅತಿಯಾಗಿ ಅಳ್ತಿದ್ರೆ ಇನ್ನು ಕೆಲ ಮಕ್ಕಳು ಅಳುವುದನ್ನೇ ಕಡಿಮೆ ಮಾಡಿರ್ತವೆ. ಅತಿಯಾಗಿ ಅಳ್ತಾ ಇದ್ರೆ ಆರೋಗ್ಯ ಸರಿ ಇಲ್ಲ ಅಂತ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೋದು. ಆದ್ರೆ ಮಕ್ಕಳು ಅಳದೇ ಇದ್ರೆ ಇದು ಕೂಡ ತಾಯಂದಿರಿಗೆ ತಲೆನೋವಾಗುವಂತ ವಿಷಯ. ನವಜಾತ ಶಿಶುಗಳು ಯಾವೆಲ್ಲ ಕಾರಣಕ್ಕೆ ಅಳೋದಿಲ್ಲ ಅಂತ ಹೇಳ್ತೇನೆ. ನವಜಾತ ಶಿಶು ಅಳದೇ ಇರುವಾಗ ಮಗುವಿಗೆ ಕಿವಿ ಕೇಳಿಸೋದಿಲ್ವಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಪೋಷಕರಿಗೆ ಗಾಬರಿ ಆಗೋದು ಸಹಜ. ನವಜಾತ ಶಿಶುಗಳು ಅಳದೇ ಇರಲು ಕೆಲವು ಕಾರಣಗಳು ಇವೆ. ಬೇರೆ ಮಕ್ಕಳಿಗಿಂತ ಈ ಮಕ್ಕಳು ಹೆಚ್ಚು ನಿದ್ರೆ ಮಾಡ್ತಿರ್ಬೋದು ಅಥವಾ ಶಾಂತವಾಗಿರ್ಬೋದು ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಅಳದೇ ಇರೋದು ಕೂಡ ಮಕ್ಕಳಲ್ಲಿನ ಆರೋಗ್ಯ ಸಮಸ್ಯೆಯ ಸೂಚನೆಗಳಾಗಿವೆ. ನವಜಾತ ಶಿಶುಗಳಲ್ಲಿ ಕೆಲವು ಮಕ್ಕಳು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲು ತುಂಬಾ ಕಷ್ಟಪಡಬಹುದು. ಹೀಗಾಗಿ ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಇನ್ನು ಮಗುವಿನ ಭಾವನೆ ತಿಳಿಯೋದು ಹೇಗೆ ಮತ್ತು ಇದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು. ಅದನ್ನು ಹೇಳ್ತೇನೆ. ಮಗು ಅಳದೇ ಇದ್ರೆ ಆಗ ನೀವು ಮಗುವಿನ ಚಲನೆ ಮತ್ತು ಸಂಜ್ಞೆಗಳನ್ನ ಬೇಗನೆ ತಿಳಿಬೇಕು. ಮಗುವಿನ ಬೇಡಿಕೆಗಳು ಏನು ಮತ್ತು ಅದರ ನಿದ್ರೆಯ ಸಮಯ, ಹಾಲಿನ ಸಮಯ, ಡೈಪರ್ ಬದಲಾವಣೆ ಬಗ್ಗೆ ನೀವು ಗಮನ ನೀಡಬೇಕು. ಮಗು ಅಳದೇ ಇದ್ರೆ ಅಥವಾ ಕಣ್ಣೀರು ಸುರಿಸದೇ ಇದ್ರೆ ಆಗ ನೀವು ಈ ಸಂಜ್ಞೆಗಳನ್ನ ಗುರುತಿಸಲು ಪ್ರಯತ್ನಿಸಿ. ಆದ್ರೂ ಆ ಮಗು ಅಳದೇ ಇರೋದು ಅಸಾಮಾನ್ಯ ಅಂತ ನಿಮ್ಗೆ ಅನ್ಸಿದ್ರೆ ಆಗ ನೀವು ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು. ನಮಸ್ಕಾರ.